ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಅದರ ಜೊತೆಗೆ ಘಟಪ್ರಭಾ ನದಿಗೆ ಅಡ್ಡಲಾಗಿರುವಂತಹ ಗೋಕಾಕ್ ಫಾಲ್ಸ್ ಕೂಡ ಈಗ ಮೈದುಂಬಿಕೊಂಡಿರುವಂಥದ್ದು. ನಾನು ಕೂಡ ಗೋಕಾಕ್ ಫಾಲ್ಸ್ನ ಮುಂಭಾಗದಲ್ಲೇ ಇದ್ದೇನೆ. ಸದ್ಯ ಯಾವ ರೀತಿಯಾದಂತಹ ರುದ್ರ ರಮಣೀಯ ದೃಶ್ಯ ಗೋಕಾಕ್ ಫಾಲ್ಸ್ ಇದೆ ಅನ್ನುವಂಥದ್ದನ್ನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೇನೆ. ಇದು ಏನಂತಂದರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಹೊರವಲಯದಲ್ಲೇ ಧುಮ್ಮಿಕ್ಕುವಂತಹ ಗೋಕಾಕ್ ಫಾಲ್ಸ್ನ ಸದ್ಯದ ದೃಶ್ಯಾವಳಿಗಳು. ಸುಮಾರು 50,000 ಕ್ಯೂಸೆಕ್ನಷ್ಟು ಈ ಒಂದು ಫಾಲ್ಸ್ಗೆ ನೀರು ಹರಿದು ಬರ್ತಾ ಇರುವಂಥದ್ದು. ಹೀಗಾಗಿ ಜಲರಾಶಿಯೇ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಎಷ್ಟರ ಮಟ್ಟಿಗೆ 180 ಅಡಿಗಳಿಂದ ನೀರು ಧುಮ್ಮುಕ್ತಾ ಇದೆ. ಧುಮ್ಮಿಕ್ಕಿದಂತಹ ನೀರು ಹಾಲ್ನೊರೆಯಂತೆ ಮೇಲೆ ಉಕ್ಕುತ್ತಾ ಇರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ಬೋದಾಗಿದೆ. ಸೊ ಈ ಒಂದು ದೃಶ್ಯ ಕಣ್ಣು ತುಂಬಿಕೊಳ್ಳೋಕ್ಕೆ ನಿಜಕ್ಕೂ 2 ಕಣ್ಣು ಸಾಲದ ಸ್ಥಿತಿಯಲ್ಲಿ ಸದ್ಯದ ಏನು ನೀರು ಧುಮ್ಮುಕ್ತಾ ಇರುವಂಥದ್ದು. ಇದು ಭಾರತದ ನಯಾಗಾರ್ ಫಾಲ್ಸ್ ಎಂದೇ ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂಥದ್ದು. ಸದ್ಯ ಗೋಕಾಕ್ ಫಾಲ್ಸ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಹರಿದು ಬರ್ತಾ ಇದ್ದಾರೆ. ಈ ಒಂದು ಭಾಗದಲ್ಲಿ ಬಹುದೊಡ್ಡ ಫಾಲ್ಸ್ ಇದಾಗಿರುವಂಥದ್ದು. ಸಾಕಷ್ಟು ಘಟಪ್ರಭಾ ನದಿಗೆ ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಹಿಡಕಲ್ ಜಲಾಶಯದಿಂದ ಈಗಾಗಲೇ ಏನು ನೀರು ಬಿಡುಗಡೆ ಮಾಡಿದ್ದಾರೆ, ಆ ಒಂದು ಜಲಾಶಯದಿಂದ ನೀರು ಹರಿದು ಬಂದು ಈ ರೀತಿ ಫಾಲ್ಸ್ನಲ್ಲಿ ಧುಮ್ಮಿಕ್ಕುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಕಣ್ತುಂಬಿಕೊಳ್ಳಬಹುದು. ಇದು ಹರಿದು ಗೋಕಾಕ್ ಮಾರ್ಗವಾಗಿ ಮುಂದೆ ಕೃಷ್ಣಾ ನದಿಗೆ ಈ ಒಂದು ಘಟಪ್ರಭಾ ನದಿ ಸೇರಿಕೊಳ್ಳುತ್ತೆ. ಸದ್ಯ ಈಗ ಈ ಒಂದು ಗೋಕಾಕ್ ಫಾಲ್ಸ್ನ ರುದ್ರ ರಮಣೀಯ ದೃಶ್ಯಗಳನ್ನು ನೀವು ಕೂಡ ನೋಡಬಹುದಾಗಿದೆ. ಈ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋಕ್ಕೆ ನಿಜಕ್ಕೂ ಏನೋ ಒಂಥರ ರೋಮಾಂಚನ ಕೂಡ ಆಗ್ತಾ ಇರುವಂಥದ್ದು. ಯಾಕಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಜಲರಾಶಿಯೇ ಧುಮ್ಮಿಕ್ತಾ ಇದೆ ಅನ್ನುವಷ್ಟರ ಮಟ್ಟಿಗೆ ನೀರು 180 ಅಡಿಗಳಿಂದ ಕೆಳಭಾಗಕ್ಕೆ ಧುಮ್ಮಿಕ್ತಾ ಇರುವಂಥದ್ದು. ಹಾಲ್ನೊರೆಯಂತೆ ಮೇಲೆ ಉಕ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಈಗ ಸದ್ಯ ಈ ಒಂದು ಏನು ಫಾಲ್ಸ್ ಏನಿದೆ ಪ್ರವಾಸಿಗರನ್ನು ಕೂಡ ತನ್ನತ್ತ ಕೈ ಬೀಸಿ ಕರೀತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.